ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ನೀವೇನಾದ್ರೂ ಕೂಡ ಸ್ವಂತವಾಗಿ ಉದ್ಯಮನ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ಗೆ ಈ ಒಂದು ಸರ್ಕಾರದಿಂದ 15 ಲಕ್ಷದವರೆಗೆ ಈ ಒಂದು ಸಹಾಯಧನ ಕೊಡ್ತಾ ಇರುವಂತದ್ದು. ಈ ಒಂದು ಸಹಾಯಧನ ನೀವು ಪಡ್ಕೋಬೇಕಂದ್ರೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಯಾವ ಒಂದು ಸ್ಕೀಮ್ ಅಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಅಲ್ಲಿ ಇದೇ ರೀತಿಯಾದ ಒಂದು ಸರ್ಕಾರದ ಒಂದು ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಇದ್ರ ಬಗ್ಗೆ ಯಾವಾಗ್ಲೂ ಕೂಡ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು 15 ಲಕ್ಷನ ನೀವು ಈ ಒಂದು ಸಹಾಯಧನ ಪಡ್ಕೋಬೇಕಂದ್ರೆ ಯಾವ ಒಂದು ಸ್ಕೀಮ್ ಅಲ್ಲಿ ನೀವು ಪಡ್ಕೋಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ PMFME ಈ ಒಂದು ಸ್ಕೀಮ್ ಅಲ್ಲಿ ನೀವು ಈ ಒಂದು ಸಹಾಯಧನಕ್ಕೆ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಸ್ಕೀಮ್ ಅಲ್ಲಿ ನೀವು ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ಸ್ವಂತವಾಗಿ ನೀವು ಉದ್ಯಮನ ಪ್ರಾರಂಭನ ಮಾಡಬೇಕಾಗುತ್ತೆ. PMFME ಅಂದ್ರೆ ಪ್ರಧಾನ ಮಂತ್ರಿ ಕಿರು ಆಹಾರ ಸಂರಕ್ಷಣಾ ಉದ್ಯಮ. ಈ ಒಂದು ಸ್ಕೀಮ್ ಅಲ್ಲಿ ನೀವು ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ನೀವು 15 ಲಕ್ಷದವರೆಗೆ ಈ ಒಂದು ಸಹಾಯಧನ ಪಡ್ಕೋಬಹುದು ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕೃಷಿ ಉತ್ಪನ್ನಗಳ ಒಂದು ಸಂರಕ್ಷಣೆ ನೀವು ಸ್ಥಳೀಯ ಮಟ್ಟದಲ್ಲಿ ಒಂದು ಪ್ರೋತ್ಸಾಹ ಮಾಡುವಂತದ್ದು. ಅಂದ್ರೆ ನೀವು ಯಾವ ಒಂದು ಜಾಗದಲ್ಲಿ ಇದ್ದೀರಾ ಅದೇ ಒಂದು ಜಾಗದಲ್ಲಿ ಈ ಒಂದು ಏನು ಆಹಾರ ಸಂರಕ್ಷಣೆ ಏನ್ ಮಾಡ್ತೀವಲ್ವಾ, ಈ ಒಂದು ಏನು ನಾವು ಬೆಳೆದಂತ ಬೆಳೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ಒಂದು ಸಿರಿಧಾನ್ಯಗಳಾಗಿರ್ಬೋದು, ಗೋಧಿ, ಅಕ್ಕಿ, ಹಣ್ಣುಗಳು, ತರಕಾರಿಗಳು, ಇದನ್ನೆಲ್ಲದನ್ನು ಕೂಡ ಈ ಒಂದು ಸಂರಕ್ಷಣೆ ಮಾಡಿ ಅದಾದ ನಂತರದಲ್ಲಿ ಈ ಒಂದು ಮಾರ್ಕೆಟ್ ಅಲ್ಲಿ ಬೆಲೆ ಬಂದ ನಂತರದಲ್ಲಿ ಅದನ್ನ ಮಾರಾಟ ಮಾಡುವಂತದ್ದು. ಅಂದ್ರೆ ಈ ಒಂದು ರೈತರಿಗೆ ಉಪಯುಕ್ತವಾಗುವ ಹಾಗೆ ಈ ಒಂದು ಘಟಕನ ನಿರ್ಮಾಣ ಮಾಡುವಂತದ್ದು. ಆ ಒಂದು ಘಟಕನ ನಿರ್ಮಾಣ ಮಾಡಿದ ನಂತರದಲ್ಲಿ ನಾವು ಬೆಳೆದಂತ ಬೆಳೆಗಳನ್ನೆಲ್ಲದನ್ನು ಕೂಡ ಸಂಸ್ಕರಣೆ ಮಾಡೋದು. ಸಂಸ್ಕರಣೆ ಮಾಡಿದ ನಂತರದಲ್ಲಿ ಈ ಒಂದು ಮಾರ್ಕೆಟ್ ಅಲ್ಲಿ ಒಳ್ಳೆಯ ಒಂದು ಬೆಲೆ ಬಂದ ನಂತರದಲ್ಲಿ ಅದನ್ನ ಮಾರಾಟ ಮಾಡುವಂತದ್ದು. ಈ ರೀತಿಯಾಗಿ ಮಾಡೋದಿಕ್ಕೆ ಸರ್ಕಾರದಿಂದ 15 ಲಕ್ಷದವರೆಗೆ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು, ಸಹಾಯಧನ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಇದಕ್ಕೆ ಅರ್ಜಿ ಹಾಕಿ ಅದಾದ ನಂತರದಲ್ಲಿ ನೀವು ಸ್ವಂತವಾಗಿ ಒಂದು ಉದ್ಯಮನ ಕ್ರಿಯೇಟ್ ಮಾಡಬಹುದು. ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಈ ಒಂದು ಕೇಂದ್ರ ಸರ್ಕಾರದಿಂದ 6 ಲಕ್ಷದವರೆಗೆ ಒಂದು ಸಬ್ಸಿಡಿನ ಕೊಡ್ತಾರೆ. ಈ ಒಂದು ರಾಜ್ಯ ಸರ್ಕಾರದಿಂದ 9 ಲಕ್ಷದ ಸಬ್ಸಿಡಿನ ಕೊಡ್ತಾರೆ. ಈ ಒಂದು ಎರಡು ಸೇರಿದ ನಂತರದಲ್ಲಿ 15 ಲಕ್ಷದವರೆಗೆ ನಿಮ್ಗೆ ಸಹಾಯಧನ ಸಿಗುವಂತದ್ದು. ಅಂದ್ರೆ ಈ ಒಂದು ಕೃಷಿ ಉತ್ಪನ್ನಗಳನ್ನ ನಿಮ್ಗೆ ಸಂಸ್ಕರಣೆ ಮಾಡೋದಕ್ಕೆ, ಆ ಒಂದು ಘಟಕನ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ 15 ಲಕ್ಷದವರೆಗೆ ಒಂದು ಸಹಾಯಧನ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ. ಹಾಗಿದ್ರೆ ಯಾರಿಗೆಲ್ಲ ಈ ಒಂದು ಯೋಜನೆಯ ಪ್ರಯೋಜನ ಸಿಗುವಂತದ್ದು ನೋಡಿ, ಇದಕ್ಕೆ ಯಾವುದೇ ರೀತಿಯಾದ ಒಂದು ವಿದ್ಯಾರ್ಹತೆ ಅವಶ್ಯಕತೆ ಇರೋದಿಲ್ಲ. ಕೇವಲ ನೀವು 18 ವರ್ಷದ ಮೇಲ್ಪಟ್ಟಿದ್ರೆ ನಿಮ್ಮ ಒಂದು ವಯಸ್ಸು, ಅಂತವ್ರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ನೀವು ರೈತರಾಗಿರ್ಬೇಕಾಗುತ್ತೆ ಅಥವಾ ರೈತರ ಒಂದು ಕುಟುಂಬದಲ್ಲಿ ನೀವು ಇರಬೇಕಾಗುತ್ತೆ, ಅಂತವ್ರಿಗೆ ಅವಕಾಶ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಮಹಿಳೆಯರು ಮತ್ತೆ ಈ ಒಂದು ಸ್ವಸಹಾಯ ಸಂಘನ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಅಂತವ್ರಿಗೂ ಕೂಡ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಒಂದು ರೈತ ಒಂದು ಉತ್ಪಾದಕ ಸಂಘಗಳೇನಿದ್ದಾರೆ ಅವರು ಕೂಡ ಇದಕ್ಕೆ ಅರ್ಜಿನ ಹಾಕಿ ಈ ಒಂದು ಪ್ರಯೋಜನ ಕೂಡ ಪಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಖಾಸಗಿ ಆಹಾರ ಸಂರಕ್ಷಣಾ ಘಟಕಗಳು ಯಾವ್ದಿದ್ದಾರೆ ಅವರು ಕೂಡ ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ಈ ಒಂದು ಸರ್ಕಾರದಿಂದ ಸಿಗುವಂತ 15 ಲಕ್ಷದವರೆಗೆ ಈ ಒಂದು ಸಹಾಯಧನ ಕೂಡ ಪಡ್ಕೋಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಸಹಾಯಧನ ಲಭ್ಯವಿರುವಂತ ಘಟಕಗಳು ಯಾವ್ದಾವ್ದು ಅಂತ ನೋಡೋದಾದ್ರೆ, ಯಾವ್ದಾವ್ದೆಲ್ಲ ಮಾಡ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಸಿರಿಧಾನ್ಯ ಸಂರಕ್ಷಣಾ ಘಟಕ ಮಾಡಬಹುದು, ಮತ್ತೆ ಈ ಒಂದು ಬೆಲ್ಲ ಮತ್ತು ಸಕ್ಕರೆ ಉತ್ಪನ್ನ ಘಟಕಗಳು ಮಾಡಬಹುದು. ಅದೇ ರೀತಿಯಾಗಿ ನಿಂಬೆ ಮತ್ತು ಹಣ್ಣು ಉತ್ಪನ್ನ ಘಟಕಗಳನ್ನ ಮಾಡಬಹುದು. ಬೇಕರಿ ಘಟಕಗಳು ಅಂದ್ರೆ ಕೇಕ್, ಬಿಸ್ಕತ್, ಬ್ರೆಡ್ ಇದು ಉತ್ಪಾದನೆಗಳನ್ನ ಮಾಡೋದಕ್ಕೆ ಅದನ್ನು ಕೂಡ ನೀವು ಘಟಕಗಳನ್ನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮಸಾಲಾ ಘಟಕಗಳು ಯಾವ್ದಾವ್ದೆಲ್ಲ ಬರುತ್ತೆ ಅಂದ್ರೆ, ಈ ಒಂದು ಮೆಣಸಿನ ಪುಡಿ ಆಗಿರ್ಬೋದು, ಶುಂಠಿ ಪುಡಿ ಇತ್ಯಾದಿ ಏನೇನೆಲ್ಲ ಪುಡಿಗಳು ಬರುತ್ತೆ ಅದರ ಒಂದು ಘಟಕಗಳನ್ನು ಕೂಡ ನೀವು ನಿರ್ಮಾಣನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಒಂದು ಗಾಣದ ಎಣ್ಣೆ ಉತ್ಪಾದನೆ ಮಾಡುವಂತ ಘಟಕಗಳನ್ನು ಕೂಡ ನೀವು ಮಾಡ್ಕೋಬಹುದು. ಅದೇ ರೀತಿಯಾಗಿ ಒಂದು ಕೋಳಿ ಮತ್ತು ಮೀನು ಉತ್ಪನ್ನ ಘಟಕಗಳನ್ನು ಕೂಡ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಇಷ್ಟು ಆಹಾರ ಈ ಒಂದು ಘಟಕಗಳನ್ನ ನೀವು ಈ ಒಂದು ಸ್ಥಾಪನೆನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಅಂತ ನೋಡೋದಾದ್ರೆ, ಇದಕ್ಕೆ ಮೊದಲನೇದಾಗಿ ನಾನೊಂದು ವೆಬ್ಸೈಟ್ ಕೂಡ ಹೇಳ್ತೀನಿ. ಆ ಒಂದು ವೆಬ್ಸೈಟ್ ನಾನು ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಅದೇ ರೀತಿಯಾಗಿ ಫಸ್ಟ್ ಕಮೆಂಟ್ ಅಲ್ಲಿ ಕೂಡ ಹಾಕಿರ್ತೀನಿ. ನೀವು ಏನಾದ್ರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಬೇಕಂದ್ರೆ ಆ ಒಂದು ಲಿಂಕ್ ಅಲ್ಲಿ ಹೋಗಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಬ್ಯಾಂಕ್ ಖಾತೆ ವಿವರಗಳು ಬೇಕಾಗುತ್ತೆ, ನಂತರ ಸ್ಥಳದ ದಾಖಲಾತಿಗಳು ಬೇಕಾಗುತ್ತೆ. ಸ್ಥಳ ಅಂತಂದ್ರೆ ನೀವು ಘಟಕನ ಎಲ್ಲಿ ನಿರ್ಮಾಣ ಮಾಡ್ತೀರಾ ಆ ಒಂದು ಸ್ಥಳದ ಒಂದು
ದಾಖಲಾತಿಗಳು ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರಾಜೆಕ್ಟ್ ವರದಿ, ಅಂದ್ರೆ ಪ್ರಾಜೆಕ್ಟ್ ನೀವು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಅದರ ಒಂದು ಪ್ರಾಜೆಕ್ಟ್ ನ ಒಂದು ವರದಿ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಫೋಟೋ ಮತ್ತು ಸಹಿ, ಈ ಒಂದು ಫೋಟೋಗಳು ಕೂಡ ಬೇಕಾಗುತ್ತೆ ನಿಮ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಸಿಗ್ನೇಚರ್ ಕೂಡ ಬೇಕಾಗುತ್ತೆ. ಇಷ್ಟನ್ನ ನೀವು ತಗೊಂಡೋಗಿ ಈ ಒಂದು ಆನ್ಲೈನ್ ನೀವು ಅರ್ಜಿನ ಹಾಕ್ಬಹುದು. ಅದಾದ ನಂತರದಲ್ಲಿ ನಿಮ್ಮ ಒಂದು ಅರ್ಜಿನ ಒಂದು ಪರಿಶೀಲನೆ ಮಾಡಿ, ಅದಾದ ನಂತರದಲ್ಲಿ ಅಧಿಕಾರಿಗಳು ಈ ಒಂದು ಏನು ಯೋಜನೆ ಯಾವ್ದಿದೆ ಅದಕ್ಕೆ ಈ ಒಂದು ಸಹಾಯಧನ ಕೂಡ ಮಂಜೂರು ಮಾಡುವಂತದ್ದು. ಸ್ನೇಹಿತರೆ, ಇವಾಗ ಆಲ್ರೆಡಿ ಈ ಒಂದು ಕರ್ನಾಟಕದಲ್ಲಿ ಈ ಒಂದು ಘಟಕಗಳನ್ನ ನಿರ್ಮಾಣ ಮಾಡಿದ್ದಾರೆ ಆಲ್ರೆಡಿ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗಾಗಲೇ 1700 ಸಿರಿಧಾನ್ಯ ಸಂರಕ್ಷಣಾ ಘಟಕಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ 783 ಗಾಣದ ಎಣ್ಣೆ ಘಟಕಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ 380 ಬೆಲ್ಲ ಘಟಕಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ 180 ಮಸಾಲಾ ಘಟಕಗಳನ್ನು ಕೂಡ ಆರಂಭ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಈ ಒಂದು ಕರ್ನಾಟಕದಲ್ಲಿ ಇಷ್ಟೆಲ್ಲ ಆರಂಭಗೊಂಡಿದೆ. ನೀವು ಕೂಡ ನೀವೇನಾದ್ರೂ ಕೂಡ ಸ್ವಂತವಾಗಿ ಉದ್ಯಮನ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಕೂಡ ಒಂದು ಘಟಕನ ಮಾಡಬಹುದು. ಇದಕ್ಕೆ ಸರ್ಕಾರದಿಂದ 15 ಲಕ್ಷದವರೆಗೆ ಸಹಾಯಧನ ಕೂಡ ಕೊಡ್ತಾ ಇರುವಂತದ್ದು. ಇನ್ನು ಉಳಿದ ಹಣನ ನೀವು ಬ್ಯಾಂಕಲ್ಲಿ ಲೋನ್ ಕೂಡ ಮಾಡಿಸಬಹುದು, ಅಥವಾ ನಿಮ್ಮ ಹತ್ರ ಏನಾದ್ರೂ ಕೂಡ ಹಣ ಇದ್ದಂಥವ್ರು ಇದಕ್ಕೆ ಅರ್ಜಿನ ಹಾಕಿ ಈ ಒಂದು ಘಟಕನ ಸ್ಥಾಪನೆನ ಮಾಡಬಹುದು. ಸ್ನೇಹಿತರೆ, ಇದಕ್ಕೆ ಅರ್ಜಿ ಹಾಕೋದಕ್ಕೆ ನೀವು ಸೈಬರ್ ಕೂಡ ಅಪ್ಲೈನ ಮಾಡಬಹುದು, ಅಥವಾ ಈ ಒಂದು ಏನು CSC ಕೇಂದ್ರಗಳೇನಿರ್ತವೆ ಅಲ್ಲೂ ಕೂಡ ಅಪ್ಲೈನ ಮಾಡಬಹುದು. ಅದೇ ರೀತಿಯಾಗಿ ನಾನು ಫಸ್ಟ್ ಕಮೆಂಟ್ ಅಲ್ಲಿ ಒಂದು ಲಿಂಕ್ ಕೂಡ ಹಾಕಿರ್ತೀನಿ, ಅಥವಾ ಒಂದು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆ ಒಂದು ಲಿಂಕ್ ಅಲ್ಲಿ ಹೋದ ನಂತರದಲ್ಲಿ ನೀವು ಅಲ್ಲೇ ಕೂಡ ಅಪ್ಲೈನ ಮಾಡ್ಕೋಬಹುದು. ಸ್ನೇಹಿತರೆ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.